ಸ್ವಾಭಿಮಾನದ ಮಾತನ್ನ ಸ್ಟ್ರಾಟಜಿ. ಡೆಲ್ಲಿ ಮಾಡಲನ್ನು ಕರ್ನಾಟಕ ಮಾಡೋದಲ್ಲಿ ಅಡಾಪ್ಟ್ ಮಾಡಿದ್ದಾರೆ ಅಷ್ಟೇ. ಸಿ ಎಮ್ ಅವರು ಇದು ಕೇವಲ ಡೆಲ್ಲಿಯಲ್ಲಿ ನಡೀತಾ ಇತ್ತು ಈ ಮಾಡಲು, ಈಗ ಕರ್ನಾಟಕದಲ್ಲಿ ನಡೆದಿದೆ ಅಷ್ಟೇ. ಯಾರ ಸ್ಟ್ರಾಟಜಿ ಎಲ್ಲರ ಸ್ಟ್ರಾಟಜಿ ರಿವರ್ಸ್ ಸರ್ ಇದು ಡೆಲ್ಲಿಗೆ ರಿವರ್ಸ್ ಆಗಿ ಶುರು ಮಾಡಿದ್ದೀರಾ? ಡೆಲ್ಲಿದನ್ನ ನಾವು ಕಾಪಿ ಮಾಡಿದೆ ಅಷ್ಟೇ. ಈಗ ಡೆಲ್ಲಿ ಮಾಡಲನ್ನು ನಾವು ಕಾಪಿ ಮಾಡಿದ್ವಿ ಅಷ್ಟೇ. ವಿಜೇಂದ್ರ ಅವ್ರ ನಾಯಕತ್ವವನ್ನು ಒಪ್ಕೊಳ್ಳಾರ್ದೆ ಈ ರೀತಿ ಮಾಡ್ತಾ ಇದ್ದಾರೆ ಅನಿಸ್ತಾ ಇದ್ರೆ ಅಥವಾ ಬಿಜೆಪಿ ಎಲ್ಲವೂ ಸರಿ ಇಲ್ಲ? ಇಲ್ಲ, ಅದು ಗೊತ್ತಿಲ್ಲ. ಅದು ವಿಜೇಂದ್ರ ಅವ್ರ ಇದರಲ್ಲಿ ಗೊತ್ತಿಲ್ಲ, ಅದ್ರ ಬಗ್ಗೆ ಮಾಹಿತಿ ಇಲ್ಲ, ಅದು ಕೇಳಲಿಕ್ಕಾಗಲ್ಲ. ಅಲ್ಲ ಸರ್, ನಾಯಕತ್ವದ ವಿಚಾರ ಸಾಕಷ್ಟು ಪ್ರಶ್ನೆ ಇದ್ದೇ ಇದೆ. ಇದೆ, ಗೊಂದಲ ಇದೆ ಅವರಲ್ಲಿ. ಹಾಂ ಸರ್. ಅಲ್ಲ, ಅದು ಎಷ್ಟರ ಮಟ್ಟಿಗೆ ಇದೆ ಗೊತ್ತಿಲ್ಲ. ಅದಕ್ಕಿಂತಲೂ ಸಿ ಎಮ್ ಅವರ ಕಾಂಟ್ಯಾಕ್ಟ್ಸು, ಅವರ ರಿಲೇಷನ್ ಮೇಲೆ ಇದೆಲ್ಲ ಓಟ್ ಬರಲಿಕ್ಕೆ ಹೆಚ್ಚು ಸಹಕಾರ ಇದೆ. ಅದ್ರ ಬಗ್ಗೆ ಏನು ಗೊತ್ತಿಲ್ಲ, ಆದರೆ ಇದೆಲ್ಲ ಆಗಲಿಕ್ಕೆ ಸಿ ಎಮ್ ಅವ್ರ ಹೆಚ್ಚು ಪ್ರಯತ್ನ, ಆಸಕ್ತಿ, ಮುಂದಾಲೋಚನೆಯಿಂದ ಇದು ಯಶಸ್ವಿ ಆಗಿದೆ. ಇಷ್ಟೊಂದು ಮತಗಳು ಬರ್ತವೆ ನಿರೀಕ್ಷೆ ಮಾಡಿದ್ರೆ ನಾವು ಮಾಡಬೇಕಿಲ್ಲ, ನಾವು ಮಾಡಿಲ್ಲ. ಒಂದು 4-5 ಬರ್ಬೋದು ಅಂತ ತಿಳಿದಿದ್ದು, ಜಾಸ್ತಿ ಬಂದು ಅಷ್ಟೇ. ಈಗ ನೀವು ವೋಟ್ ಪಡೆದಿದ್ದೀರಿ ಅನ್ನೋದಕ್ಕಿಂತ ಅವ್ರಿಗೆ ನೋವಾಗಿದೆ ಅನ್ನೋ ರೀತಿ ಮಾತಾಡ್ತಿದ್ದಾರೆ ಯಾರಿಗೆ ನೀವು ಮತನ ಅವರಿಂದ ಹೇಳಿ ಪಡೆದಿದ್ದೀವಿ ಅನ್ನೋದಕ್ಕಿಂತ ಅವರಿಗೆ ವೈಯಕ್ತಿಕವಾಗಿ ಬೇಜಾರಾಗಿದೆ ಅನ್ನೋ ರೀತಿಯಲ್ಲಿ ಮಾತನಾಡ್ತಿದ್ದಾರೆ. ಸ್ವಾಭಾವಿಕ. ಈಗ ನಮ್ಮ ಪಕ್ಷದ ಯಾರೇ ಬಿಟ್ಟವರು ಸ್ವಾಭಾವಿಕ, ಎಲ್ಲರಿಗೂ ಆಗೋದಲ್ಲ. ಈಗ ನಮ್ಮದೊಂದು ಟೀಮ್ ಇದ್ದಾಗ ನಮ್ಮ ಜೊತೆ ಇದ್ದು ಬಿಟ್ಟವರ ಎಲ್ಲೋ ಏನೋ ಸಮಸ್ಯೆ ಇದೆ ಅಂತ ಒಂದು ಇಂಡಿಕೇಶನ್, ಎಲ್ಲ ಸರಿ ಇಲ್ಲ ಅನ್ನೋ ಒಂದು ಇಂಡಿಕೇಶನ್. ಸರ್, ಸಾಕಷ್ಟು ಜನ ನಾಯಕತ್ವವನ್ನು ಪ್ರಶ್ನೆ ಮಾಡ್ತಾ ಇದ್ರು. ಬಿಜೆಪಿಯಲ್ಲಿ ಬದಲಾವಣೆ ಆಗುವಂಥ ಒತ್ತಡ ಇತ್ತು. ಈಗ ಬಿಜೆಪಿ ಹೈಕಮಾಂಡ್ ಬದಲಾವಣೆ ಮಾಡುವಂಥ ಸಾಧ್ಯತೆಗಳು ಏನಾದರೂ ಇದಾವ ಸರ್? ಅವ್ರ ಪಕ್ಷಕ್ಕೆ ಸಂಬಂಧಪಟ್ಟ ಗ್ಯಾರಂಟಿ ಪರಿಷ್ಕರಣೆ ನಡೀತದಲ್ಲ, ಇವತ್ತು ಬಿಟ್ಟಿದ್ದೀರಿ. ಮುಂಚೆನೂ ಕೂಡ ಅದ್ರ ಬಗ್ಗೆ ಈಗಲೇ ಹೇಳಿದ್ವಿ ನಾವು. ಯಾರು ಇಲ್ಲ ಅವ್ರು ತೊಗೊತಿದ್ದಾರೆ, ಅವ್ರು ಬಂದಾಗಬೇಕು. ಯಾರು ಹೊರಗಡೆ ಉಳಿತಾರೆ ಅವ್ರು ಒಳಗಡೆ ಬರಬೇಕು. ಅದಕ್ಕಾಗಿ ಮಾಡ್ತಾ ಇದ್ದೀವಿ ಅಷ್ಟೇ. ನೀವು ಕೂಡ ಜೆ ಡಿ ಎಸ್ ಅಲ್ಲಿ ಇದ್ದವರು ಸರ್. ಜೆ ಡಿ ಎಸ್ನ ಈ ಒಂದು ಪರಿಸ್ಥಿತಿ ಏನು ಸರ್ ಕಾರಣ? ಇಷ್ಟೊಂದು ಇದಾಗ್ತಾ ಇದೆ. ಜೆ ಡಿ ಎಸ್ ಶಾಸಕರೆಲ್ಲ ಅಸಮಾಧಾನ ಕೊಡ್ತಾ ಇದ್ದಾರೆ. ಗೊತ್ತಿಲ್ಲ, ಅದು ಹೇಳಬೇಕು, ಅವರೇ ಹೇಳಬೇಕು. ಯಾರು ಅದಾರೆ ಅವ್ರು ಹೇಳಿದಾಗ ಗೊತ್ತಾಗೋದಿಲ್ಲ. ನೀವು ಕೂಡ ಎಲ್ಲ ಹೊರಗಡೆ ಬಂದ್ರಿ ಸರ್. ಅವಾಗ ದಿನ ಕ್ಷೀಣಿಸ್ತಾ ಇದೆ ಪಾರ್ಟಿ. ಗೊತ್ತಿಲ್ಲ, ಈಗ ತಕ್ಷಣ ಹೇಳಲಿಕ್ಕಾಗಲ್ಲ ಯಾರು ವೀಕು ಯಾರು ಸ್ಟ್ರೆಂತ್ ಅಂತ. ಆಯಾ ಸಂದರ್ಭದಲ್ಲಿ, ಆಯಾ ಟೈಮಲ್ಲಿ, ಆಯಾ ಚುನಾವಣೆಯಲ್ಲಿ ಒಂದೊಂದು ಥರ ಸವಾಲುಗಳು ಬರ್ತವೆ. ಅದನ್ನು ಎದುರಿಸ್ಬೇಕಷ್ಟೇ. 2028ರ ಪೂರ್ವ ತಯಾರಿ ಈಗಲಿಂದ ಶುರುವಾಗಿದೆ ಸರ್. ಇದು ಒಂದು ನಮ್ಮ ಕಾರ್ಯಕರ್ತರಿಗೆ ಒಂದು ಧೈರ್ಯ, ಶಕ್ತಿ ತುಂಬುವಂಥ ಒಂದು ಕೆಲಸ ಆಗಿದೆ. ಮೊನ್ನೆ ಬಾಗಲಕೋಟೆಯಲ್ಲಿ ಆಯಿತು, ಸಿಗ್ಗಾಂವದಲ್ಲಿ ಆಯಿತು. ಇವೆಲ್ಲ ನಮಗೆ ಒಂದೊಂದಾಗಿ ಪಕ್ಷದ ಕಾರ್ಯಕರ್ತರಿಗೆ ಶಕ್ತಿ ತುಂಬುವಂಥ ಕೆಲಸ ಇದೆ. ಇಲ್ಲ, ಮುಂದಿನ ಚುನಾವಣೆ ಬೇರೆ ಇರ್ತದೆ, ಇದಕ್ಕೂ ಅದಕ್ಕೆ ಹೋಲಿಸ್ಲಿಕ್ಕೆ ಆಗೋಲ್ಲ. ಆದರೂ ಇದನ್ನೇ ನಾವು ಮಾಡ್ದಂಗೆ ಇಟ್ಕೊಂಡು ಹೋದರೆ ಅನುಕೂಲ ಆಗ್ತದೆ ಜಾಸ್ತಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.